ಆರ್ಮಿಯಲ್ಲಿ, ಇಂಡಿಯನ್ ಆರ್ಮಿಯಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಕಣ್ ಟೆಸ್ಟ್ ಮಾಡ್ತಾರೆ. ಹ್ಮ್. ಕಣ್ಣಲ್ಲಿ ಟೆಸ್ಟ್ ಮಾಡ್ಬೇಕಾದ್ರೆ ಲಸಿಕ್ ಲಸಿಕ್ ಲೇಸರ್ ಲೇಸರ್ ಇದು ಮಾಡಿಸ್ಕೊಂಡಿದ್ರೆ ಹೌದು. ನೀವು ಪರ್ಮನೆಂಟ್ ರಿಜೆಕ್ಷನ್. ನಿಮ್ಗೆ ಚೆನ್ನಾಗಿ ಕಾಣ್ತಾ ಇರುತ್ತೆ ನಿಮ್ಗೆ, ಅಂದ್ರೆ ಬೋರ್ಡ್ ನ ಫುಲ್ ಎಂಟು ಓದ್ತಿರ್ತಾರೆ, ನಿಮ್ಗೆ ಕನ್ನಡಕ ಹಾಕೊಳ್ತಾ ಇರಲ್ಲ, ಎಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ, ಬಟ್ ನಿಮ್ಗೆ ಪರ್ಮನೆಂಟ್ ರಿಜೆಕ್ಷನ್ ಮಾಡ್ಬಿಡ್ತಾರೆ. ಯಾಕಂದ್ರೆ ದಿ ಡೋಂಟ್ ನೋ ದ ಲಾಂಗ್ ಟರ್ಮ್ ಎಫೆಕ್ಟ್ ಆಫ್ ಲಸಿಕ್ ಆರ್ಮಿಯಲ್ಲಿ. ಸೊ ವೆರಿ ಕ್ಲಿಯರ್ಲಿ ಅವರು ದೇ ಹ್ಯಾವ್ ಅ ರೀಸನ್ ಟು ಬಿಲೀವ್ ದಟ್ ಐ ಡೋಂಟ್ ನೋ ದ ಲಾಂಗ್ ಟರ್ಮ್ ಅಂತ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ GM ಫುಡ್ ಕೂಡ ನನಗೆ ಫಾರ್ ಎಕ್ಸಾಂಪಲ್, ಈಗ ನನ್ನ ಬಾಡಿಲಿ ನಾನು ತಿಂದ ಮೇಲೆ ಇದು ಚೇಂಜಸ್ ಆಗಿದೆಯೋ ಅನ್ನೋದು ಇಟ್ಸ್ ಅಪ್ ಟು ದ ಎವಲ್ಯೂಷನ್. ಅಂದ್ರೆ ನಾವು ಮೊದಲು ನನ್ನ ಪೂರ್ವಜಿಕರು ಎಷ್ಟು ಸ್ಟ್ರಾಂಗ್ ಆಗಿದ್ರು, 97, 98, 100 ಇಯರ್ಸ್ ಎಲ್ಲ ಬದುಕ್ತಾ ಇದ್ರು. ಇವತ್ತಿನ ಒಂದು ಸಂದರ್ಭದಲ್ಲಿ ನನ್ನ ಆವ್ರೇಜ್, ಮೆಡಿವಲ್ ಇಂಡಿಯಾ ಬಿಟ್ಟರೆ, ಮೆಡಿವಲ್ ಇಂಡಿಯಾ ನಮ್ಮ ಆವ್ರೇಜ್ ಏಜ್ ಬಂದು ಕಮ್ಮಿ ಇತ್ತು. ಬಟ್ ಹಿಸ್ಟಾರಿಕಲಿ ನೋಡಿದಾಗ ನಮ್ಮ ಒಂದು ನಮ್ದು ಲೈಫ್ ಸ್ಪ್ಯಾನ್ ಚೆನ್ನಾಗಿತ್ತು. ನಮ್ಮ ತಾತ ಮುತ್ತಜ್ಜ ಎಲ್ಲ ಚೆನ್ನಾಗಿ ಒಳ್ಳೆ ಊಟ ಮಾಡಿ ಬೆಳೆದ್ರು ಅಂತ ಹೇಳ್ತಾರೆ. ನನ್ನ ಈ ಒಂದು ಪ್ರಾಬ್ಲಿ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಇಂದ ಆರ್ ಪ್ರಾಬ್ಲಿ ಯೂಸ್ ಆಫ್ ಪೆಸ್ಟಿಸೈಡ್ ಇರ್ಬೋದು, ಮಲ್ಟಿಪಲ್ ಕಾರಣಗಳಿರ್ಬೋದು. ಸೊ ಈ ಕಾರಣದಿಂದ ಆಮ್ ಐ ಗ್ರೋಯಿಂಗ್ ವೀಕರ್? ದ ಎವಲ್ಯೂಷನ್ ಇಸ್ ಸಚ್ ದಟ್ ನಾನು ಹೋಗ್ತಾನೆ ನನ್ನ ಒಂದು ಫ್ಯೂಚರ್ ಅಲ್ಲಿ ನಾನು ಒಂದು ವೀಕ್ ಸಂತತಿ ಆಗಬಲ್ಲ. ನಾನು ಹೀಗೆ ತಗೊಳ್ಳ, ಹಾ, ಮನುಷ್ಯನು ಈ ಬದಲಾವಣೆಗಳಿಗೆ ತಕ್ಕ ಹಾಗೆ ಬದಲಾಗ್ತಾ ಇದ್ದಾನ ಅಂತ ಅಂದ್ಬಿಟ್ಟು ಮನುಷ್ಯ ಅನ್ನುವ ಜೀವಿ. ಎಸ್ ಸರ್, ಎಸ್ ಸರ್. ಇದು ಎಲ್ಲ ಜೀವಿಗಳಲ್ಲೂ ಆಗುವಂತಹದ್ದು. ಸೊ ಮನುಷ್ಯ ಅದಕ್ಕೆ ಅಪವಾದ ಅಲ್ಲ. ಆದ್ರೆ ಒಂದು ವಿಷಯ ನೀವು ತಿಳ್ಕೊಳ್ಬೇಕು. ಒಂದು ವಿಷಯ ಏನಂತಂದ್ರೆ, ಈ ವಿಕಾಸ ಅಂತನ್ನೋದು ಒಂದೆರಡು ದಿವಸದಲ್ಲಿ ಆಗುವಂಥದ್ದಲ್ಲ. ವಿಕಾಸವನ್ನ ನೀವು 50 ವರ್ಷ, 60 ವರ್ಷ, 100 ವರ್ಷ ಅಂತ ಲೆಕ್ಕ ಹಾಕೋದಿಲ್ಲ ಜನ. ಅದು ವಿಕಾಸವನ್ನ ತಲೆಮಾರುಗಳ ಲೆಕ್ಕದಲ್ಲಿ ಲೆಕ್ಕ ಹಾಕ್ತೀವಿ. ಅಂದ್ರೆ ಜನರೇಷನ್ ಅಂತ ಹೇಳ್ತೀವಿ. ಎಷ್ಟು ಜನರೇಷನ್ನಲ್ಲಿ ಇದು ಆಗ್ಬೋದು ಅಂತ. ಕನಿಷ್ಠ ಅಂತಂದ್ರೆ 50ರಿಂದ 60 ಜನರೇಷನ್ ಬೇಕು. ಅಷ್ಟಕ್ಕೆ ಅಂತಂದ್ರೆ ನಮಗೆ ಕನಿಷ್ಠ ಅಂದ್ರೆ ಒಂದು 700-800 ವರ್ಷನಾದ್ರೂ ಬೇಕಾಗುತ್ತೆ. ಇಲ್ಲ, ಇನ್ನೂ ಜಾಸ್ತಿ ಬೇಕಾಗುತ್ತೆ. ಜನರೇಷನ್ ಒಂದು ಜನರೇಷನ್ಗೆ ನಾವು 40 ವರ್ಷ ಅಂತ ನಾವು ಹಾಕೊಂಡ್ರೆ, ಒಂದು ಜನರೇಷನ್ಗೆ ನಾವು 40 ವರ್ಷ ಅಂತ ಹಾಕೊಂಡ್ರೆ, ಸೊ ಒಂದು 50-60 ಅಂತಂದ್ರೆ ತುಂಬಾನೇ ಜಾಸ್ತಿ ಆಯ್ತು, 1000 ವರ್ಷಗಳವರೆಗೆ ಆಯ್ತು. ಹಾಗಂತ ಈಗ ನಾವು ಭಯ ಪಡೋದು ಯಾವುದಕ್ಕೆ? ನಾಳೆ ನಮಗಾಗುತ್ತೆ ಅಂತ. ನಾಳೆ ಆಗೋದಿಲ್ಲ, ಆ ಭಯ ಬೇಕಿಲ್ಲ. ಆಗುತ್ತೆ, ಬದಲಾವಣೆ ಆಗೇ ಆಗುತ್ತೆ. ಬದಲಾವಣೆ ಆಗದೆ ಇರುವಂತ ಜೀವಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಅನ್ನೋದನ್ನ ತಿಳ್ಕೊಳ್ಳಿ. ಇದು ನನ್ನ ಫಿಲಾಸಫಿ. ನಮಗೆ ತಿಳಿದು ಬಂದಿರೋ ವಿಷಯ. ಇಮಿಡಿಯೇಟ್ ಆಗಿ ದೇರ್ ಇಸ್ ನೋ ಇಮಿಡಿಯೇಟ್ ಎಫೆಕ್ಟ್. ದೇರ್ ಇಸ್ ಇಮಿಡಿಯೇಟ್ ಎಫೆಕ್ಟ್ ನಮಗೆ ಆಗುವಂಥದ್ದು ಏನು ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಇಂಥವುಗಳಿಂದ. ಕರೆಕ್ಟ್. ಓಕೆ. ಎರಡನೇದು ಡಿಸೀಸ್ ಕಾಸಿಂಗ್. ಯಾವುದಾದ್ರೂ ವಿಷ ಮತ್ತೊಂದು ಇದ್ರೆ, ಅಂಥವು ಇದೆ, ಅಂಥವು ನಾವು ಸೃಷ್ಟಿ ಮಾಡಿಟ್ಟಿದ್ದೀವಿ, ಅವುಗಳಿಂದ ಅಪಾಯ ಬರುತ್ತೆ. ಆದರೆ ಸಹಜವಾಗಿ ಆಗುವ ವಿಕಾಸದಿಂದ ನಮಗೆ ತಕ್ಷಣಕ್ಕೆ ಬದಲಾವಣೆ ಕಾಣೋದಿಲ್ಲ. ಇದು ಒಂದು. ಎರಡನೇದು ನಾನು ಹೇಳಬೇಕು ಅಂದರೆ, ವಿಕಾಸ ಆಗಿದೆ. ಈಗ ನಾವು ನಮ್ಮಲ್ಲಿ ಸುಮಾರು ಜನ ಹಾಲು ಕುಡಿತೀವಿ. ಓಕೆ. ಈ ಕೆಲವರಿಗೆ ಹಾಲು ಕುಡಿಯೋದಕ್ಕೆ ಕಷ್ಟ ಅನಿಸುತ್ತೆ. ಅದು ಅಂಥವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತಾರೆ. ಇದು ಸುಮಾರು 10,000 ವರ್ಷ ಈಚೆಗೆ ಬೆಳೆದು ಬಂದಿರುವಂಥ ಒಂದು ಗುಣ ನಮ್ಮಲ್ಲಿ. ಅದಕ್ಕೆ ಮುಂಚೆ ನಾವು ಯಾರೂ ಹಾಲು ಕುಡಿತಿರ್ಲಿಲ್ಲ. ಹಾಲು ಕುಡಿಯೋದನ್ನು ಆರಂಭಿಸಿದ ಮೇಲೆ ಕೆಲವರಲ್ಲಿ ಹಾಲು ಅರಗಿಸ್ಕೊಳ್ಳುವ ಗುಣ ಬೆಳ್ಕೊಂಡು ಬಂತು, ಕೆಲವರಲ್ಲಿ ಆ ಹಳೆಯದು ಹಾಗೆ ಉಳಿದಿದೆ. ಅದು ಒಮ್ಮೊಮ್ಮೆ ಎದ್ದು ಕಾಣುತ್ತೆ. ಓಕೆ. ಸೊ ಆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಅನ್ನೋದನ್ನು ನಾವು ಹಾಲು ಕುಡಿಯೋದಕ್ಕೆ ಆರಂಭ ಮಾಡಿದ ಮೇಲೆ ಸ್ಪೆಷಲ್ ಆಗಿ ಅದನ್ನು ಪ್ರತ್ಯೇಕವಾಗಿ ನೋಡೋದಕ್ಕೆ ಸಾಧ್ಯ ಆಯಿತು. ಅದನ್ನೇ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಪರಿಸರದಲ್ಲಿ ಆಗುವ ಬದಲಾವಣೆಯಲ್ಲಿ ಅದಕ್ಕೆ ಹೊಂದಿಕೊಳ್ಳುವಂತಹ ಒಂದು ಗುಣ ಇದೆ ಅಂತ ಅನ್ನೋದರೆ ಆ ಸಮುದಾಯದಲ್ಲಿ ಅಥವಾ ಜೀವಿಯಲ್ಲಿ, ಅದು ಆ ಬದಲಾವಣೆ ಆದಾಗ ಎದ್ದು ಕಾಣುತ್ತೆ. ಆ ಬದಲಾವಣೆ ಆಗುತ್ತಲ್ಲ, ಅದನ್ನು ನಾವು ನಿಸರ್ಗದ ಆಯ್ಕೆ ಅಂತ ಹೇಳ್ತೀವಿ, ನಿಸರ್ಗದ ಬಲ ಅಂತ ಹೇಳ್ತೀವಿ. ಸೊ ಅಂಥದ್ದೊಂದು ಆದಾಗ ನಮಗೆ ಗೊತ್ತಾಗುತ್ತೆ. ಬಟ್ ಈ ಬದಲಾವಣೆಗೆ ಇದ್ದೇ ಇರ್ತವೆ. ನಮ್ಮಲ್ಲಿ ಒಂದಷ್ಟು ಜನಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರ್ಬೋದು, ಒಂದಷ್ಟು ಜನ ಅದನ್ನು ಸುಲಭವಾಗಿ ಅರಗಿಸ್ಕೊಳ್ಬೋದು, ಮತ್ತೊಂದಷ್ಟು ಜನ ಅದನ್ನು ಉತ್ಪಾದನೆ ಕೂಡ ಮಾಡ್ತಿರ್ಬೋದು, ನಮಗೆ ಗೊತ್ತಿಲ್ಲ. ಇವೆಲ್ಲವೂ ಇರುತ್ತೆ. ಇದನ್ನು ನಾವು ವೈವಿಧ್ಯ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಮಾತ್ರ ಎದ್ದು ಕಾಣಬೇಕಾದ್ರೆ ಆ ಪರಿಸರ ಅದಕ್ಕೆ ತಕ್ಕ ಹಾಗೆ ಬದಲಾಗಿರಬೇಕು. ಆಗ ಅದು ಎದ್ದು ಕಾಣುತ್ತೆ. ಇದು ಡಾರ್ವಿನ್ನ ವಿಕಾಸವಾದದ ಮೂಲ ತತ್ವ ಇದು. ಹಾಗಾಗಿ ನಮ್ಮ ಮನುಷ್ಯರಲ್ಲೂ ಕೂಡ ಬದಲಾವಣೆಗಳಾಗ್ತಾನೆ ಇರ್ತವೆ, ನಮ್ಮಲ್ಲೂ ಜೆನೆಟಿಕ್ ಚೇಂಜಸ್ ಆಗ್ತಾನೆ ಇರ್ತವೆ.
ಆಗಿದ್ದು ಒಳಗೆ ಎಲ್ಲೋ ಇರ್ತವೆ, ಯಾವುದೋ ಒಂದು ಕಾಲದಲ್ಲಿ ಎದ್ದು ಕಾಣುತ್ತೆ. ಸೂಪರ್. ಸೊ ಈ ತರ ನಾನು ಏನ್ ಕ್ವೆಶನ್ ಕೇಳಿದೆ ಅದಕ್ಕೆ ನೀವು ಆನ್ಸರ್ ಮಾಡಕ್ಕೇನೆ ಸೈನ್ಸ್ ಬೇಕು ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಸೊ ಈಗ ನನಗೆ ಈ ತರ ಆಗಲ್ಲ ಅಂತ ನಿಮ್ಗೆ ಹೇಳಿದಾಗ ಈ ತರ ಆಗತ್ತೆ ಅಂತ ಖಡಾಖಂಡಿತವಾಗಿ ಹೇಳಕ್ಕೇನೆ ನಮಗೆ ಸೈನ್ಸಿನ ಎಸೆನ್ಷಿಯಾಲಿಟಿ ತುಂಬಾ ಇದೆ ಅಂತ ನಾವು ತಿಳ್ಕೊಬಹುದು. ಸೈನ್ಸ್ನಲ್ಲಿ ಇನ್ನೊಂದು ಮಾತಿದೆ, ಹಾ ಸರ್. ಖಡಾಖಂಡಿತವಾಗಿ ಇದೆ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಸೈನ್ಸ್ ಇಲ್ಲ. ಓ ಇಲ್ವಾ ಸರ್? ಸೊ ಕಾರ್ಲ್ ಪಾಪರ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ, ಅವನು ಫಾಲ್ಸಿಫಿಕೇಶನ್ ಅಂತ ಹೇಳ್ತಾನೆ. ಅಂದರೆ ಈ ವಿಜ್ಞಾನದ ಹಾದಿ ಹೆಂಗೆ ಬೆಳಿಬೇಕು, ಏನು ಮಾಡಬೇಕು ವಿಜ್ಞಾನದಲ್ಲಿ, ಯಾವ ರೀತಿಯಲ್ಲಿ ನಾವು ವಿಜ್ಞಾನವನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ಅನ್ನೋದಕ್ಕೆ ತತ್ವಜ್ಞಾನಿಗಳು ಸಾಕಷ್ಟು ಯೋಚನೆ ಮಾಡಿದ್ದಾರೆ. ಮುಂಚೆ ಒಂದು ಕಡೆಯಲ್ಲಿ ಕೂತು ಅದು ಯಾಕೆ ಆಗ್ತಿದೆ ಅಂತ ಯೋಚನೆ ಮಾಡಿ ಅದೇ ನಿಜ ಅಂತನೋ ಒಂದು ತಪಸ್ಸು ಮಾಡುವಂಥ ಜನಗಳಿದ್ರು. ಅದಾದಮೇಲೆ ಅದು ಯಾಕೆ ಅಂತಂದ್ಬಿಟ್ಟು ಅದೇ ರೀತಿಯದ್ದು ಬೇರೆ ವಿದ್ಯಮಾನಗಳು ಇವೆ ಅಂತಂದ್ಬಿಟ್ಟು ಎಲ್ಲವನ್ನು ಒಟ್ಟು ಹಾಕಿಬಿಟ್ಟು ಇದನ್ನು ಅವಲೋಕನ ಅಂತ ಹೇಳ್ತೀವಿ. ಹೌದು ಇದು ಎಲ್ಲ ಕಡೆಯೂ ಸತ್ಯ ಅಂತಂದ್ಬಿಟ್ಟು ತಿಳ್ಕೊಳ್ಳೋವಂಥದ್ದಿದ್ರು. ಅದಾದಮೇಲೆ ಅದು ಸತ್ಯವ ಅಲ್ವಾ ಅಂತ ಅನ್ನೋದಕ್ಕೆ ಅದಕ್ಕೆ ಒಂದು ಪ್ರಶ್ನೆ ಹಾಕಿ ಪರೀಕ್ಷೆ ಮಾಡಿ ಹೌದು ಇದು ಸತ್ಯ ಅಂತಂದ್ಬಿಟ್ಟು ನಿರ್ಧರಿಸುವಂತಹ ವಿಜ್ಞಾನವು ಬಂತು. ಅದು ಈ ವಿಜ್ಞಾನದ ವಿಕಾಸ. ಅಂದರೆ ನಾವು ಅರಿವಿನ ಹಾದಿ ಅಂತ ಏನು ಹೇಳ್ತೀವಿ, ನಮ್ಮ ಸುತ್ತಮುತ್ತ ಇರುವಂತಹ ವಿಷಯಗಳಿಂದ ಜ್ಞಾನವನ್ನು ಪಡೆದುಕೊಳ್ಳುವಂತಹ ವಿಧಾನಗಳಲ್ಲಿ ವಿಜ್ಞಾನ ಬಹಳ ನಿಷ್ಕೃಷ್ಟವಾದಂಥದ್ದು. ಸೊ ಹಾಗಾಗಿ ಅದರಲ್ಲಿ ನಾವು ಯಾವ ರೀತಿಯಲ್ಲಿ ಕಲಿತೀವಿ ಅನ್ನೋದಕ್ಕೆ ಬೆಳೆದು ಬಂದಿರೋ ರೀತಿ ಬೇರೆ. ಈಗ ನಾವು ಪ್ರಯೋಗಗಳನ್ನು ಮಾಡಿ ಕಲಿತೀವಿ ಪ್ರತಿಯೊಂದನ್ನು ಕೂಡ. ಒಂದು ಕಾಲದಲ್ಲಿ ಕೆಲವನ್ನೆಲ್ಲ ನಾವು ಪ್ರಯೋಗ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ನಂಬಿಕೆ ಇತ್ತು. ಈಗ ಹಾಗಿಲ್ಲ, ಎಲ್ಲವನ್ನು ಯೋಚನೆ ಮಾಡಿ ಅದಕ್ಕೆ ಈ ಕಾರಣಗಳಿರ್ಬೋದು ಅಂತ ನಾವು ಹೇಳಿ ಆ ಕಾರಣ ಹೌದೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಪ್ರಯೋಗಗಳನ್ನು ರೂಪಿಸ್ತೀವಿ. ಹಾಗೆ ರೂಪಿಸಿದಾಗ ಆ ಪ್ರಯೋಗದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆದರೆ ನಾವು ಆ ಪ್ರಯೋಗವನ್ನು ರೂಪಿಸ್ಬೇಕಾದ್ರೆ ನಾನು ಮೊದಲು ಏನು ಅಂದ್ಕೊಂಡಿರ್ತೀನಿ ಊಹೆ, ಅದನ್ನು ಸುಳ್ಳು ಮಾಡೋದಕ್ಕೋಸ್ಕರವಾಗಿ ಪ್ರಯೋಗಗಳನ್ನು ರೂಪಿಸಿರ್ತೀನಿ. ಅದು ಯಾವಾಗ ಸುಳ್ಳಾಗೋದಿಲ್ಲ ಅದು ವಾಸ್ತವಾಂಶ ಅಂತ ಉಳಿಸ್ಕೊಳ್ತೀನಿ. ಮುಂದೆ ಇನ್ಯಾವತ್ತಾದ್ರೂ ಬಹುಶಃ ಆ ವಾಸ್ತವಾಂಶವನ್ನು ಇನ್ನಷ್ಟು ರಾಮ್, ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಈ ವಿಜ್ಞಾನ ನಮಗೆ ಬರುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳುತ್ತಾ ಅಂತಂದ್ಬಿಟ್ರೆ ಒಂದು ವಿಷಯ ನಿಮಗೆ ಹೇಳಬೇಕು. ಈ ಪ್ರಶ್ನೆಗಳು ಅಂತಿದೆಯಲ್ಲ ಅವು ಯಾವಾಗ್ಲೂ ಹಳೆಯದಾಗಿ ಇವತ್ತು ಬಂದು ಅವತ್ತೇ ನಿಂತು ಹೋಗುವಂಥದ್ದಲ್ಲ, ಮುಗಿಯುವಂಥದ್ದಲ್ಲ. ಹೊಸದು ಬರ್ತಿದ್ದಾಗೆ ಹೊಸ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಸೊ ಹಾಗೆ ಆದಾಗ ನಮಗೆ ಮತ್ತೆ ನಾವು ವಿಜ್ಞಾನದ ನೆರವನ್ನು ಪಡಿಲೇಬೇಕಾಗುತ್ತೆ. ಉದಾಹರಣೆಗೆ ಒಂದು ಹೊಸ ತಂತ್ರಜ್ಞಾನ ಬಂತು ಅಂತ ಇಟ್ಕೊಳ್ಳಿ, ಅಥವಾ ಒಂದು ಹೊಸ ವಿಷಯ ನಮಗೆ ಗೊತ್ತಾಯಿತು. ಕೋವಿಡ್ ಬಂತು. ಕೋವಿಡ್ ಬಂದಾಗ ಈ ಕೋವಿಡ್ ಯಾಕೆ ಇದ್ದಕ್ಕಿದ್ದಾಗೆ ಬಂತು, ಇಷ್ಟು ಜೋರಾಗಿ ಯಾಕೆ ಬಂತು, ಇಷ್ಟುವರೆಗೆ ನಮಗೆ ಗೊತ್ತೇ ಇರಲಿಲ್ವ, ವಿಜ್ಞಾನ ಇಷ್ಟೆಲ್ಲ ಮುಂದುವರೆದಿದೆಯಲ್ಲ ಯಾಕೆ ಗೊತ್ತಿರಲಿಲ್ವಾ ಅಂತಂದ್ರು. ಈ ರೀತಿ ಬರಬಹುದು ಅನ್ನುವ ಊಹೆಯನ್ನು ವಿಜ್ಞಾನ ಮುಂಚೆನೇ ಮಾಡಿತ್ತು. ಆದರೆ ಅದು ಯಾವಾಗ ಬರುತ್ತೆ ಅಂತ ಅನ್ನೋದನ್ನು ನಮಗೆ ಹೇಳೋದಕ್ಕೆ ಆಗೋದಿಲ್ಲ. ಕರೆಕ್ಟ್. ಅದಕ್ಕೆ ಬೇಕಾದಷ್ಟು ಕಾರಣಗಳಿರ್ತವೆ. ಇದೇ ವಿಷಯ ನೀವು ಬಹುಶಃ ಪ್ರವಾಹದ ಇದರಲ್ಲಿ ಪ್ರವಾಹದ ಮಟ್ಟಿಗೆ ನಾವು ಹೆಚ್ಚು ಈಗ ಸಾಕಷ್ಟು ಊಹೆ ಮಾಡಬಹುದು. ಮಳೆ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ, ಮಳೆ ಯಾವಾಗ ಬರುತ್ತೆ ಅಂತ ಊಹಿಸ್ಬೋದು. ಆದರೆ ಇಷ್ಟೇ ನಿಮಿಷಕ್ಕೆ ಬರುತ್ತಾ ಇಲ್ವಾ ಅಂತನ್ನೋದು, ಎಷ್ಟು ಜೋರಾಗಿ ಬರುತ್ತೆ ಅಂತ ಅನ್ನೋದನ್ನು ಕೇಳೋದು ಕೆಲವು ಸರ್ತಿ ಕಷ್ಟ ಆಗುತ್ತೆ. ಹಾಗಿದ್ದು ಕೂಡ ಎಷ್ಟು ಮುಂದುವರೆದಿದ್ದೀವಿ ಅಂದರೆ, ಈಗ ಉದಾಹರಣೆಗೆ ನಾನು ಯುರೋಪ್ನಲ್ಲಿ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ನಾವು ಇಲ್ಲಿ ಆ ರೀತಿಯ ನಡವಳಿಕೆ ಇಲ್ಲ. ಯುರೋಪ್ನಲ್ಲಿ ನಾನು ಹೋದರೆ ಅಲ್ಲಿ ಒಂದು ಆ್ಯಪ್ ಇದೆ. ಆ ಆ್ಯಪನ್ನು ಹಾಕ್ಕೊಂಡ್ರೆ ನನಗೆ ನಾನು ಇರೋ ಜಾಗದಲ್ಲಿ ಇನ್ನು ಎಷ್ಟೊತ್ತಿಗೆ ಮಳೆ ಬರುತ್ತೆ, ಎಷ್ಟು ನಿಮಿಷಕ್ಕೆ ಬರುತ್ತೆ ಅಂತ ಹೇಳುತ್ತೆ. ನೀವು ಇನ್ನು 20 ನಿಮಿಷದಲ್ಲಿ ಮಳೆ ಬರುತ್ತೆ, 15 ನಿಮಿಷ ಸುರಿಯುತ್ತೆ ಅಂತ ಹೇಳುತ್ತೆ ಅದು. ಓಕೆ, ಇದು ವಿಜ್ಞಾನ ಅಲ್ಲದೆ ಬೇರೆದರಿಂದ ಸಾಧ್ಯ ಆಗೋದಕ್ಕೆ ಆಗ್ತಿರ್ಲಿಲ್ಲ. ಇದು ಇವತ್ತಿನ ದಿವಸ ಇದು ಕೂಡ ಇದೆ. ಅದು ಹೆಂಗೆ ಹೇಳುತ್ತೆ, ಅದರಿಂದ ನಮಗೆ ಉಪಯೋಗನ ಅಂತ ನೀವು ಕೇಳಿದ್ರಿ. ನೀವು ಹೇಳಿದ್ರಿ ಅದು ಹೆಂಗೆ ಮಾಡುತ್ತೆ ಅಂತ ಅನ್ನೋದು ನಮಗೆ ತಿಳ್ಕೊಂಡ್ರೆ ನಮಗೆ ಎಲ್ಲಿ ನಾವು ಅದನ್ನು ಬಳಸ್ಕೊಳ್ಬಹುದು ಅಂತನ್ನೋದು, ಬಳಸ್ಕೊಳ್ಬೇಕು ಅಂತ ಅನ್ನೋವರಿಗೆ ಅನುಕೂಲ ಆಗುತ್ತೆ. ಆದರೆ ಅದಿಲ್ಲದೇನೂ ಕೂಡ ವಿಜ್ಞಾನ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಆ ವಿಜ್ಞಾನ ನಮಗೆ ಅರಿವಿಲ್ಲದೆ ಇದ್ದಾಗ ವಿಜ್ಞಾನದಿಂದ ನಷ್ಟ ಅಂತ ನಾವು ಅಂದ್ಕೊಳ್ತೀವಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ಅದು ಬೇಡ ಅನ್ನೋದು ನಾನು. ಇಂಥ ನಂಬಿಕೆಗಳು ಯಾವಾಗಲೂ ಇರ್ತವೆ. ಬಹಳ ಹಿಂದೆ ಕ್ಯಾಲ್ಕುಲೇಟರ್ ಬಂದಾಗ ಆವಾಗ ಜನ ಹೇಳಿದರು, ಈಗ ನಾವು ಲೆಕ್ಕ ಹಾಕೋದನ್ನೇ ಮರ್ತು ಬಿಡ್ತೀವಿ, ನಮಗೆ ಲೆಕ್ಕ ಹಾಕೋದು ಮರ್ತು ಹೋಗುತ್ತೆ, ಅದು ಕಲಿಯೋದಿಲ್ಲ ನಾವು ಅಂತ. ಯಾಕಂದರೆ ಆಗ ನಮಗೆಲ್ಲ ಬಾಯ್ಪಾಠ ಮಾಡಿಸ್ತಾ ಇದ್ರು.
ಸೊ ಈ ಬಾಯ್ಪಾಠ ಮಾಡೋದು ನಿಂತು ಹೋಗುತ್ತೆ ಅಂತ. ಬಾಯ್ಪಾಠ ಮಾಡೋದು ಎಲ್ಲರೂ ಮಾಡ್ತಿರ್ಲಿಲ್ಲ ಅಂತ ಅನ್ನೋದು ಬೇರೆ ವಿಷಯ. ಆವಾಗಲೂ ಬಾಯ್ಪಾಠ ಕಲಿಸ್ತಿದ್ದವರೆಲ್ಲ 4 ಜನ ಕಲಿತಿದ್ರು, 6 ಜನ ಬಿಡ್ತಿದ್ರು. ಅದನ್ನು ಯಾರೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದರೆ ಈ ಕ್ಯಾಲ್ಕುಲೇಟರ್ ಬರುತ್ತೆ ಅಂತಂದಾಗ ಯಾರು ಬಾಯ್ಪಾಠ ಮಾಡೋದೇ ಇಲ್ಲ ಅಂತನ್ನುವ ಒಂದು ಇದು ಬಂತು. ಬಾಯ್ಪಾಠ ಮಾಡದಿದ್ರು ಕೂಡ ಲೆಕ್ಕ ಮಾಡಲೇಬೇಕಾದ ಅಗತ್ಯ ಇದೆ. ಸೊ ಹಾಗಾಗಿ ಲೆಕ್ಕ ಮಾಡಬೇಕಾದವ್ರು ಮಾಡೇ ಮಾಡ್ತಾರೆ. ಸೊ ಕ್ಯಾಲ್ಕುಲೇಟರ್ ಬಂದ ಮೇಲೂ ಕೂಡ ನಾವು ಲೆಕ್ಕ ಮಾಡೋದನ್ನು ನಿಲ್ಲಿಸಿಲ್ಲ. ಕ್ಯಾಲ್ಕುಲೇಟರ್ ಬಂದ ಮೇಲೆ ಆಗಿರುವಂಥ ಅನುಕೂಲಗಳೇನು ಅಂತ ಒಂದು ಇದನ್ನು ನೋಡಿ. ನೀವು ಇವತ್ತೊಂದು ಅಂಗಡಿಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಅಂಗಡಿ ಒಂದೊಂದು ಕ್ಯಾಲ್ಕುಲೇಟರ್ ಇಟ್ಕೊಂಡಿರ್ತಾನೆ. ನೀವೊಂದು 10 ಸಾಮಾನು ತೊಗೊಂಡ್ರೆ ಅವನು ಆ ಕ್ಯಾಲ್ಕುಲೇಟರ್ನಲ್ಲಿ ಎಲ್ಲ ಲೆಕ್ಕ ಹಾಕ್ಬಿಟ್ಟು ಟಕ್ ಅಂತ ಕೊಟ್ಬಿಡ್ತಾನೆ. ನೀವು ಅದನ್ನು ನಂಬ್ಕೊಂಡು ಬಂದುಬಿಡ್ತೀರಾ. ನೀವು ಪರಿಶೀಲನೆ ಮಾಡೋದಕ್ಕೆ ಹೋಗೋದಿಲ್ಲ. ಕರೆಕ್ಟ್. ಓಕೆ, ಅದು ನಮ್ಮ ದೋಷ. ಅದಕ್ಕೆ ಕ್ಯಾಲ್ಕುಲೇಟರ್ನ ದೂರಿ ತಪ್ಪಿಲ್ಲ. ಆದರೆ ಇನ್ನೊಂದು ವಿಷಯವನ್ನು ನೀವು ಗಮನಿಸಬೇಕು ಅಂದರೆ, ಆ ಕ್ಯಾಲ್ಕುಲೇಟರ್ನಲ್ಲಿ ಅವನು ಲೆಕ್ಕ ಹಾಕೋದ್ರಿಂದ ಸಾಕಷ್ಟು ಟೈಮ್ ಉಳಿಸ್ತಿದ್ದಾನೆ ಅವನು. ಇಲ್ಲಾಂದರೆ ನಾವು ಅವನು ಪೂರ್ತಿ ಲೆಕ್ಕ ಹಾಕೋರಿಗೆ ಚೀಟಿ, ನಮ್ಮ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಚೀಟಿನಲ್ಲಿ ಬರ್ಕೊಂಡು ಇಟ್ಕೊಂಡಿರೋರು. ಹಳೆಯದು ನ್ಯೂಸ್ ಪೇಪರ್ ಬರ್ತಿತ್ತು, ಅದ್ರ ಮೇಲೆ ಬರ್ಕೊಂಡು ಲೆಕ್ಕ ಹಾಕಿಬಿಟ್ಟು ಆಮೇಲೆ ಅದನ್ನು ಹರಿದು ನಮಗೆ ಕೊಟ್ಟು ಕಳಿಸೋರು. ಕರೆಕ್ಟ್. ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಇದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಅಕ್ಯುರೇಸಿನೂ ಇಂಪ್ರೂವ್ ಆಯ್ತದೆ. ಅಕ್ಯುರೇಸಿನೂ ಇಂಪ್ರೂವ್ ಆಗುತ್ತೆ, ಟೈಮ್ ಉಳಿಯುತ್ತೆ. ಸೊ ಅವನು ಹೆಚ್ಚು ವ್ಯಾಪಾರ ಮಾಡೋದಕ್ಕೆ ಅವನಿಗೆ ಸುಲಭ ಆಗುತ್ತೆ. ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆಪಾಠ ಚಾನಲ್ ಬಂದು ನೋಡಿ. ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮ್ಗೆ ಟೈಮ್ ಇದ್ದರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.